ಇಟ್ಸ್ ಇಂಪಾಸಿಬಲ್. ನೀವು ಹೇಳಿದ ಅಷ್ಟು ಕಂಡೀಷನ್ಸ್ ಒಪ್ಕೊಳ್ಳೋದು ಕಷ್ಟ ಆಗತ್ತೆ. ಬೇಡ, ನಾನು ಈ ಡೀಲ್ನ ಕ್ಯಾನ್ಸಲ್ ಮಾಡ್ತಿದ್ದೆ. ಇಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ಡೀಲ್ ಈಸ್ ಆಫ್. ಡೀಲ್ನ ಕ್ಯಾನ್ಸಲ್ ಮಾಡಿ. ನಾಟ್ ರಿಕ್ವೈರ್ಡ್. ಅವ್ರು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನಾನು ಒಪ್ಕೋಬೇಕಂತ. ನಾವೇನು ಚಾರಿಟಿ ರನ್ ಮಾಡ್ತಾ ಇದ್ದೀವ? ಮಾಡ್ತಾ ಇರೋದು ಬಿಸ್ನೆಸ್. ಲಾಭ ಇಲ್ಲದೆ ಹೋದರೆ ಆ ಕಡೆ ತಲೆ ಕೂಡ ಹಾಕಬಾರ್ದು. ಅದಕ್ಕೆ ಡೀಲ್ನ ಕ್ಯಾನ್ಸಲ್ ಮಾಡು ಅಂತ ಹೇಳಿದೆ. ಬಟ್ ಮಾಮ್, ಇದು ತುಂಬಾನೇ ಇಂಪಾರ್ಟೆಂಟ್ ಡೀಲ್ ಅಲ್ವಾ? ಇಂಪಾರ್ಟೆಂಟ್ ಡೀಲೇ, ಆದರೂ ನನಗದು ಬೇಕಾಗಿಲ್ಲ ಅಭಿ. ಲಾಭ ಇಲ್ಲ ಅಂದರೆ ಅದು ಎಷ್ಟು ದೊಡ್ಡ ಡೀಲ್ ಆದರೂ ನನಗದು ಬೇಕಾಗಿಲ್ಲ. ಅಭಿ, ಬಿಸ್ನೆಸ್ ಎಲ್ಲ ರನ್ ಆಗೋದು ಲಾಭದ ಮೇಲೇ ಹೊರತು ಸೆಂಟಿಮೆಂಟ್ಸ್ ಮೇಲಲ್ಲ. ಟ್ರೂ ಮಾಮ್, ಬಟ್ ನಾವು ಎಲ್ಲ ಟೈಮು ಬರೀ ಪ್ರಾಫಿಟ್ನ ನೋಡೋಕ್ಕಾಗಲ್ಲ ಅಲ್ವಾ? ಕೆಲವೊಂದನ್ನು ಗುಡ್ ವಿಲ್ಗೋಸ್ಕರ ಮಾಡಬೇಕಾಗತ್ತೆ. ಸೊ ಈ ನಿಮ್ಮ ಡಿಸಿಷನ್ನ ರೀಥಿಂಕ್ ಮಾಡ್ಬೋದಾ ಅಂತ ನೋಡಿ. ಐ ನೋ ಯು ನೋ ಬೆಟರ್, ಬಟ್ ಇಟ್ ಜಸ್ಟ್ ಮೈ ಒಪಿನಿಯನ್ ಅಷ್ಟೇ. ನಿನಗೆ ಗೊತ್ತಲ್ಲ ಅಭಿ, ಈ ನಿಮ್ಮ ಮಾಮ್ ಹೇಗೆ ಅಂತ. ಏನಾದರೂ ಒಂದು ಡಿಸೈಡ್ ಮಾಡಬೇಕು ಅಂದರೆ ಅದಕ್ಕೂ ಮುಂಚೆ ನಾನು ಒಂದು 10 ಸಲ ಯೋಚನೆ ಮಾಡಿರ್ತೀನಿ. ಆದರೆ ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಆ ಡಿಸಿಷನ್ನ ಹಿಂದೆ ತಗೊಳ್ಳೋದಿಲ್ಲ. ಒಂದು ವೇಳೆ ಬದಲಾಯಿಸ್ತಿದ್ದೀನಿ ಅಂದರೆ ನನ್ನ ಜಡ್ಜ್ಮೆಂಟ್ ತಪ್ಪು ಅಂತ ಅರ್ಥ. ಬಟ್ ಪರ್ಸ್ನಲ್ ಲೈಫ್ ಆದರೂ ಸರಿ, ಬಿಸ್ನೆಸ್ ಆದರೂ ಸರಿ, ನನ್ನ ಜಡ್ಜ್ಮೆಂಟ್ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಡಿಸಿಷನ್ನ ನಾನು ಚೇಂಜ್ ಮಾಡೋದಿಲ್ಲ. ಡೀಲ್ ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಅಷ್ಟೇ. ನಾನು ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಮುಗೀತು, ಅದನ್ನು ಬದಲಾಯಿಸೋ ಮಾತೇ ಇಲ್ಲ. ಬಿಕಾಸ್ ನಾನು ಆ ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಯೋಚನೆ ಮಾಡಿ ಅಳ್ದು ತೂಗಿ ಡಿಸಿಷನ್ ತಗೊಂಡಿರ್ತೀನಿ. ಸೊ ನನ್ನ ಡಿಸಿಷನ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಓಕೆ ಮಾಮ್. ಯಾಕಬ್ಬಿ, ಯಾಕೆ ಸ್ಮೈಲ್ ಮಾಡ್ತಿದ್ಯಾ? ಅದು ಮಾಮ್, ನೀನು ಹೇಳಿದ ಕೇಳಿ ಗೌತಮಿ ನೆನಪಾಯ್ತು. ಗೌತಮಿನಾ? ಎಸ್ ಮಾಮ್, ಅವರು ಸೇಮ್ ನಿನ್ನ ಹಾಗೆ ರೆಸಿಗ್ನೇಷನ್ ಲೆಟರ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ನೀನೇನು ಹೇಳಿದೆ ಅವರು ಅದನ್ನೇ ಹೇಳಿದ್ರು. ಸೊ ಜಸ್ಟ್ ಕೈಂಡ್ ಆಫ್ ಫ್ಲಾಸ್ಟ್. ಏನು ಹೇಳ್ತಿದ್ಯಾ ಅಭಿ?